ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಮೇಘಸ್ಫೋಟದ ಕಾರಣ ಹಲವಾರು ಅವಾಂತರಗಳಾಗಿದೆ. ಉತ್ತರ ಭಾರತದ ರಾಜ್ಯಗಳು ಮಳೆಯ ಕಾರಣಕ್ಕೆ ನಲುಗಿ ಹೋಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಂತೂ ಭಾರಿ ಮೇಘಸ್ಫೋಟ ಆಗಿದೆ. ವೈಷ್ಣೋದೇವಿ ಮಾರ್ಗದಲ್ಲಿ ಭೂಕುಸಿತ ಉಂಟಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಜನ ಬೆಸ್ತು ಬಿದ್ದಿದ್ದಾರೆ. ಭೂಕುಸಿತದಲ್ಲಿ 30 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸುಮಾರು ಜನ ಜಲಸಮಾಧಿಯಾಗಿದ್ದಾರೆ, ಸುಮಾರು ಜನ ಭೂಸಮಾಧಿಯಾಗಿದ್ದಾರೆ. ಕತ್ರಾದಲ್ಲಿರುವ ವೈಷ್ಣೋದೇವಿ ದೇಗುಲದ ಬಳಿ ಆಗಿರುವಂತಹ ಘಟನೆ ಇದು. 15ಕ್ಕೂ ಹೆಚ್ಚು ಯಾತ್ರಿಕರನ್ನ ಈ ವೇಳೆ ರಕ್ಷಣೆ ಮಾಡೋಕಾಯಿತು. ಬಟ್ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ ರಕ್ಷಣಾ ತಂಡದಿಂದ. ನೋಡಿ, ಭೂಕಂಪದ ರೀತಿ ಕಾಣಿಸ್ತಾ ಇದೆ ನಮಗೆ. ಭೂಕುಸಿತ ಮುಖ್ಯ ರಸ್ತೆಗಳಲ್ಲಿ ವಾಹನಗಳ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ ನೀವು. ಇದೇ ತರ ವಾಹನದ ಒಳಗಿದ್ದವರು ಎಷ್ಟು ಜನ ಭೂಸಮಾಧಿ ಆದ್ರು ಅಂತ ಗೊತ್ತಾಗ್ತಾ ಇಲ್ಲ. ಮಳೆ, ಬಿರುಗಾಳಿ ಸಹಿತ ಗಾಳಿ ಮಳೆ ಮತ್ತು ನೋಡ್ತಾ ಇದ್ದ ಹಾಗೆ ಧರೆ ಕುಸಿತಾ ಇದೆ. ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಅಲ್ಲಿ ಮಾಡಲಾಗ್ತಾ ಇದೆ. ನೋಡಿ, ಅಲ್ಲಿ ಒಂದು ಕಡೆಗೆ ಕೆಳಭಾಗದಲ್ಲಿ ಯಾವುದೇ ಕಾರ್ಯಾಚರಣೆಗಳು ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ಸೇನೆ ತೋರಿಸ್ತಾ ಇದೆ. ಪಾಪ ನಿರಂತರವಾಗಿ ಅಪಾಯದ ಅಂಚಿನಲ್ಲಿರುವಂತಹ ಜನರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದು ಸವಾಲಿನ ಕೆಲಸನೇ. ಯಾಕಂದರೆ ಕೆಳಗಡೆ ಮಾರ್ಗದ ಮೂಲಕ ಯಾವುದೇ ರೀತಿಯಲ್ಲಿ ಕಾರ್ಯಾಚರಣೆಗಳು ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಕಡೆಗೆ ಹಲವು ನದಿಗಳು ರೌದ್ರ ರೂಪವನ್ನು ಪಡೆದಿರೋದನ್ನು ಗಮನಿಸ್ತಾ ಇದ್ದೀರಾ. ನದಿಯ ರಭಸ ಹಾಗೂ ಶಬ್ದವನ್ನು ನೋಡಿದ್ರೆ ಗಾಬರಿ ಆಗುತ್ತೆ. ಇನ್ನೆಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿರಬೇಡ ಈ ನದಿ ಅಂತ. ನದಿ ತನ್ನ ಪಾತ್ರವನ್ನು ಹಿಗ್ಗಿಸ್ಕೊಂಡಿದೆ. ಮತ್ತು ಉತ್ತರ ಭಾರತದಲ್ಲಿ ಪ್ರಮುಖ ರಾಜ್ಯಗಳಿದ್ದಾವಲ್ಲ, ಅಲ್ಲೆಲ್ಲ ಕೂಡ ಒಂದು ಕಡೆಗೆ ನದಿ ಹರಿಯುತ್ತೆ, ಪಕ್ಕದಲ್ಲೇ ರೋಡ್ ಇದೆ, ಇನ್ನೊಂದು ಕಡೆಗೆ ಬೆಟ್ಟ. ಆಲ್ಮೋಸ್ಟ್ ಉತ್ತರಾಖಂಡ್ನಿಂದ ಹಿಡಿದು ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ ಇಲ್ಲೆಲ್ಲ ಹಂಗೆ ಇದೆ. ಆ ನದಿ ತನ್ನ ಪಾತ್ರವನ್ನು ಹಿಗ್ಗಿಸ್ಕೊಳ್ತಾ ಇದ್ದಾಗೆ ರಸ್ತೆ ಮಾಯ ಆಗ್ಬಿಡುತ್ತೆ, ರಸ್ತೆ ಕಿತ್ಕೊಂಡು ಹೋಗುತ್ತೆ. ಭೂಕಂಪನದ ರೀತಿ, ಭೂಕಂಪ ಆದಾಗ ಏನು ಅನಾಹುತ ಆಗುತ್ತೆ, ರಸ್ತೆಗಳ ಸ್ಥಿತಿ ಹೆಂಗಾಗುತ್ತೆ, ಹಾಗೆ ಒಂದು ಭೂಕುಸಿತದ ಕಾರಣಕ್ಕಾಗಿದೆ. ಕಾರಲ್ಲಿ ಸುಮಾರು ಜನ ಇದ್ರೂ ಅಲ್ಲಿ ಅವ್ರಿಗೆ ಮೇಲಕ್ಕೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಜಮ್ಮು ಕಾಶ್ಮೀರದ ವಿವಿಧ ಕಡೆಗಳಲ್ಲಿ ಕಾರ್ಯಾಚರಣೆ ಎಷ್ಟು ದೊಡ್ಡ ಸವಾಲಿನ ಕಾರ್ಯಾಚರಣೆ ಅನ್ನೋದಕ್ಕೆ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಗಾಬರಿ ಆಗುತ್ತೆ. ಮೇಘಸ್ಫೋಟ ಅಂತ ಅಂದರೆ ಗಂಟೆಗಳಲ್ಲಿ 200 ಮಿಲಿಮೀಟರ್ಗೂ ಹೆಚ್ಚು ಮಳೆ ಒಂದು ಪ್ರದೇಶದಲ್ಲಿ ಬಿದ್ದುಬಿಡೋದು. ಒಂದು ಜಿಲ್ಲೆ ಅಲ್ಲ, ಒಂದೇ ಒಂದು ಪ್ರದೇಶ. ಅದರ ವ್ಯಾಪ್ತಿ 5 ರಿಂದ 7 ಕಿಲೋಮೀಟ್ರು ಇರ್ಬೋದು, 10 ಕಿಲೋಮೀಟ್ರು ಇರ್ಬೋದು. 200 ಮಿಲಿಮೀಟ್ರು ಯಾವುದೇ ಜಾಗದಲ್ಲಿ ಬಿದ್ದರೂ ಕೂಡ ಅದನ್ನು ತಡೆಯೋ ಸಾಮರ್ಥ್ಯ ಎಲ್ಲೂ ಇಲ್ಲ.